ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತಯಾರಿಕಾ ಘಟಕದಲ್ಲಿ ಹಲವು ವರ್ಷದಿಂದ ಕೆಲಸ ಮಾಡುತ್ತಿದ್ದ ಮಹಿಳಾ ಸಿಬ್ಬಂದಿಗಳ ಕೆಲಸ ಕಿತ್ತುಕೊಂಡು ವೇತನ ನೀಡದೆ ಬೀದಿ ಪಾಲು ಮಾಡಿದ ಸಿಡಿಪಿಒ ಮಹೇಶ್ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಹಲವು ಸಂಘಟನೆಗಳು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಮುಂದೆ ಜಮಾಯಿಸಿದ ಹಲವು ಸಂಘದ ಪದಾಧಿಕಾರಿಗಳು ಸಿಡಿಪಿಒ ಮಹೇಶ್ ಅವರ ವಿರುದ್ಧ ಘೋಷಣೆ ಕೂಗಿ ಅಮಾನತು ಮಾಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷೆ ಪ್ರಿಯಾಂಕಾ, 16 ವರ್ಷಗಳಿಂದ ಈ ಉದ್ಯೋಗವನ್ನು ನಂಬಿ ಬದುಕು ಕಟ್ಟಿಕೊಂಡ ಮಹಿಳೆಯರು ಆಹಾರ ತಯಾರಿಕಾ ಘಟಕದಲ್ಲಿ ಕನಿಷ್ಠ ವೇತನಕ್ಕೆ ಕೆಲಸ ಮಾಡುತ್ತಿದ್ದಾರೆ. ಆದರೆ ದಿಢೀರ್ ಕೆಲ ಬದಲಾವಣೆ ಮುಂದಿಟ್ಟು ರಾಜ್ಯ ಮಟ್ಟದಲ್ಲಿ ಟೆಂಡರ್ ಬದಲಾಗಿದೆ ಎನ್ನುವ ಕಾರಣ ನೀಡಿ ಎಲ್ಲ ಮಹಿಳಾ ಸಿಬ್ಬಂದಿಗಳಿಂದ ಬಲವಂತವಾಗಿ ಸಹಿ ಮಾಡಿಸಿಕೊಂಡು ಕಳೆದ 3 ತಿಂಗಳಿಂದ ಕೆಲಸ ಇಲ್ಲದಂತೆ ಮಾಡಿದ್ದಾರೆ. ಅಲ್ಲದೆ ವೇತನ ಸಹ ನೀಡಿಲ್ಲ. ನಮಗೆ ತೊಂದರೆ ನೀಡಿದ ಅಧಿಕಾರಿಯನ್ನು ಅಮಾನತುಗೊಳಿಸಿ ನಮ್ಮ ಒಕ್ಕೂಟದ ಕೆಲಸ ಪುನರಾರಂಭ ಮಾಡಬೇಕೆಂದು ಆಗ್ರಹಿಸಿದರು. ನಾವೇ ಬಗೆಹರಿಸ್ಕೊಂಡು ಸಿಡಿಪ ಕೇಳೋಣ ಅಂತ ಬಂದು ಸಿಡಿಪ ಬಂದು ಕಾರ್ನಿಂದ ಇಳಿದ್ಮೇಲೆ ಯಾಕೆ ಬರ ಇಲ್ಲಿ ಕೂತಿದ್ದೀರಾ ಅಂತ ಕೇಳಿದ್ಮೇಲೆ ಸರ್ ನೀವೇ ಸಮಸ್ಯೆ ಬಗೆಹರಿಸಬೇಕು ಅಂತ ಕೊಟ್ಟಿದೀವಿ ಅಂತ ಅಂದ್ಮೇಲೆ ಅವ್ರು ಏನಂತ ಕೊಡ್ಬೇಕು ರೆಸ್ಪಾನ್ಸ್? ನಿಮ್ದೇ ಹೋಗ್ರಮ್ಮ, ನಿಮ್ದೇ ಐತೆ ಜಾಸ್ತಿ ಇದು ನಾನೇನು ಕೊಡಲ್ಲ ಅಂತ ಕಾರ್ ಹತ್ತಿ ಹೋದ್ಮೇಲೆ ಏನು? ಸರ್ಕಾರದ್ದು ಒಂದು ಆದೇಶ ಆಗಿದೆ. ಆ ಪ್ರಕಾರಕ್ಕೆ ನಾವು ಒಂದು MSPC ಮತ್ತೆ ಇವ್ರ ನಡುವೆ ಅಗ್ರಿಮೆಂಟ್ ಆಗಿದೆ. ಅವರಿಬ್ರು ಸೇರಿ ನಮಗೆ ಫುಡ್ ಕೊಡಬೇಕು ಅಂತ. ಇನ್ ಕೇಸ್ MSPC ನವರು ಫುಡ್ ಕೊಡುವಲ್ಲಿ ವಿಫಲರಾದ್ರೆ ನೇರವಾಗಿ ಆ BIS ಯಾರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅವರಿಂದ ತಗೊಳ್ಳಿ ಅಂತ. ಸೊ ನಾವು ಅಲ್ಲ ಸರ್, ನೀವು ಒಂದು ಮಾಹಿತಿ ತಪ್ಪು ಹೇಳ್ಬಾರ್ದು. ನೀವು ಅವರಿಗೆ ಮೆಟೀರಿಯಲ್ ಕೊಟ್ಟಿಲ್ಲ ಅನ್ನೋದು ಇದನ್ನ ನಾವು ಕೊಡಲ್ಲ ಬ್ರದರ್. ಸರ್ ಅವ್ರು ಕೊಡ್ಬೇಕಲ್ಲ, ಅವ್ರು ಕೇಳಿ ಮತ್ತೆ ಕೊಡ್ತಾರೆ. ಅವ್ರು ಸುಮಾರು ಈಗ ಬಂದಿದ್ದೀರಾ, ನಮ್ಮದೇನ್ ಹವಾಲ ತಗೊಂಡು ಸಾಲ್ವ್ ಮಾಡಿದ್ರೆ ಮಾಡಿ. ಆಯ್ತು ಸರ್, ನಿಮ್ ಡ್ಯೂಟಿ ನೀವು ಮಾಡಿದ್ದೀರಾ. ನೀವು ಅದನ್ನ ಇಲ್ಲಿಂದ ರಿಪೋರ್ಟ್ ತಗೊಂಡು ಹೇಳಿ